ಅಂತೂ ಎಲ್ಲ ಮುಗೀತು. ಈ ದಿನ ನನ್ನ ಭಾವಚಿತ್ರ ಖಾರ ಹಾಕೋದು ಪಕ್ಕ. ದೇವರೇ, ಮುಂದೆ ನೋಡಿದ್ರೆ ಹಳ್ಳ, ಹಿಂದೆ ನೋಡಿದ್ರೆ ಬಾವಿ, ಹೀಗಿದೆ ನನ್ನ ಪರಿಸ್ಥಿತಿ, ನೀನೇ ಕಾಪಾಡಬೇಕಪ್ಪ ಅಂತ ಮನಸ್ಸಿನಲ್ಲಿ ದೇವ್ರನ್ನ ನೆನ್ತಾ ಕೈ ಮುಗಿದ್ಬಿಟ್ಲು. ಆ ದೇವ್ರು ಅವಳ ಮೊರೆಯನ್ನು ಆಲಿಸಿದಾಗೆ ಆ ಹುಡುಗ ಹೋಗ ಆರಾಧ್ಯ ಹಿಂದಿನ ಮೇಜಿನ ಮೇಲೆ ಕೂತ. 5 ನಿಮಿಷಗಳ ವ್ಯತ್ಯಾಸದಲ್ಲಿ ಬೇರೆ ಹುಡುಗಿ ಬಂದು ಆ ಮೇಜಿನ ಹತ್ರ ಕೂತ್ಲು. ಅಮ್ಮಯ್ಯ ಅಂತ ಒಂದು ಗಂಡಾಂತರ ಕಳೀತಂತ ನಿರಾಳವಾಗ್ತಿದ್ದ ಅವಳನ್ನೇ ತೀಕ್ಷ್ಣವಾಗಿ ನೋಡ್ತಿದ್ದ ಅಧಿರಾಜ್ಗೆ ಸಿಕ್ಕಿಬಿದ್ಲು. ಅಬ್ಬ, ಇವನು ನನ್ನನ್ನೇ ನೋಡ್ತಿದ್ದಾನೆ, ಅನುಮಾನ ಬಂದಿದೆಯಾ ಏನು ಅಂತ ಅಂದ್ಕೊಳ್ತಾ, ಏನು ಹಾಗೆ ನೋಡ್ತಿದ್ದೀರಾ ಅಂತ ಕೇಳಿದ್ಲು. ನಾನು ಮಾತಾಡ್ತಿದ್ರೆ ಯಾರಿಗೆ ಸೈನ್ ಮಾಡ್ತಿದ್ಯಾ ಅಂತ ಕೇಳಿದ ಅಧಿರಾಜ್ಗೆ. ಅಬ್ಬಾ, ಅದೇನಿಲ್ಲ, ನಾನು ಯಾರಿಗೆ ಸೈನ್ ಮಾಡ್ತೀನಿ, ನೀವು ತಪ್ಪು ತಿಳ್ಕೊಂಡಂತಿದೆ. ಮುಖದ ಮೇಲೆ ನೊಣಗಳು ಹಾರಾಡ್ತಿದ್ವು, ಅದಕ್ಕೆ ಅವುಗಳನ್ನ ಓಡಿಸ್ತಿದ್ದೆ ಅಂದ್ಲು. ನಿನ್ನ ಬೆನ್ನ ಹಿಂದಿನ ಸೆಕ್ಯೂರಿಟಿನ ಬಿಟ್ಬಿಟ್ಟು ಒಬ್ಬಳೇ ಬಂದ್ಬಿಟ್ಟಿದೆಯಾ ಯಾಕೆ ಅಂತ ಕೇಳಿದ ಅಧಿರಾಜ್ನೊಂದಿಗೆ. ತನ್ನೋಡು ತುಂಬ ಬುದ್ಧಿವಂತೆ, ಹಾಗಾಗಿ ಬೇಗ ಕೆಲಸ ಮುಗಿಸಿದಾಳೆ ಅಂದ್ಲು. ಎಲ್ಲರೂ ತನ್ನ ಹಾಗೆ ಇರಲ್ಲ ಅಂತ ಹೇಳಿದ ಆರಾಧ್ಯಗೆ ಇನ್ನೊಬ್ಬ ವ್ಯಕ್ತಿ ತನ್ನ ಕಡೆ ಬರ್ತಿರೋ ಹಾಗೆ ಕಾಣಿಸಲು ಆರಾಧ್ಯಗೆ ಆತಂಕ ಮತ್ತೆ ಶುರುವಾಯಿತು. ಹೀಗೆ 5 ನಿಮಿಷಕ್ಕೊಮ್ಮೆ ಯಾರೋ ಒಬ್ಬರು ಬರೋದು, ಇವಳು ಆತಂಕ ಪಡೋದನ್ನು ಗಮನಿಸಿದ ಅಧಿರಾಜ್ಗೆ ಒಳಗೊಳಗೆ ನಗು ಬರ್ತಿತ್ತು. ಎಷ್ಟೊತ್ತು ನಿಭಾಯಿಸ್ತೀಯೋ ನಾನು ನೋಡ್ತೀನಿ, ಇಲ್ದಿದ್ರೆ ನನ್ನ ಮಾತು ಮೀರಿ ಇನ್ನೊಬ್ಬರನ್ನ ಭೇಟಿ ಆಗೋದಕ್ಕೆ ಬರ್ತೀಯಾ? ಈ ದಿನ ನೀನು 3 ಕೆರೆ ನೀರು ಕುಡಿಸ್ತೀನಿ ಅಂತ ಅಂದ್ಕೊಂಡ ಅಧಿರಾಜ್. ಓ ದೇವ್ರೇ, ಈ ನಗರದಲ್ಲಿರೋ ಗಂಡಸರೆಲ್ಲರೂ ಇದೇ ರೆಸ್ಟೋರೆಂಟ್ಗೆ ಬರಬೇಕಾ? ಅವನು ಯಾರೋ ಡೇಟಿಗೆ ಬಾ ಅಂದರೆ ನಾನು ಬಂದಲ್ಲ ನಾನು ಅನ್ಬೇಕು. ಕನಿಷ್ಠ ಅವನ ಫೋಟೋ ಕೂಡ ಆದರೂ ಇದ್ದಿದ್ರೆ ಜಾಗ್ರತೆ ಆಗಿರೋದಕ್ಕಾಗ್ತಿತ್ತು. ನಿಜಕ್ಕೂ ಬುದ್ಧಿಯೇ ಇಲ್ಲ ಆರಾಧ್ಯ, ನಿನಗೆ ತಲೆಯಲ್ಲಿ ಪೂರ್ತಿ ಮಣ್ಣೆ ತುಂಬ್ಕೊಂಡಿದ್ಯಾ ಅಂತ ತನಗೆ ತಾನೇ ಬೈದ್ಕೊಳ್ತಿದ್ದ ಆರಾಧ್ಯಳನ್ನು ನೋಡಿ ನಗು ತಡೆಯೋದು ಕಷ್ಟ ಆದರೂ ತುಟಿ ಅಂಚಿನಲ್ಲಿ ತಡೆದು, ಏನಾಯ್ತು ಬೇಬಿ, ಊಟ ಅಷ್ಟೊಂದು ರುಚಿಯಾಗಿದೆ ತಿಂದು ಏನು ಮಾಡ್ತಿದ್ಯಾ ಅಂತಂದ ಅಧಿರಾಜ್. ಏನಿಲ್ಲ ಅಧಿರಾಜ್ ಅವರೇ, ನಾವು ಬೇರೆ ಹೋಟೆಲ್ಗೆ ಹೋಗೋಣವಾ? ನನಗೆ ಇಲ್ಲಿನ ರುಚಿ ಇಷ್ಟ ಆಗಲಿಲ್ಲ ಅಂತ ಚಾತುರ್ಯದಿಂದ ಅವನ ಕೈ ಹಿಡಿದು ಎಪ್ಸೋದಕ್ಕೆ ಪ್ರಯತ್ನಿಸಿದ್ಲು. ಆದರೂ ಅಧಿರಾಜ್ 1 ಇಂಚು ಕೂಡ ಕದಡದೆ ಆರಾಮವಾಗಿ ಕೂತು, ನನಗಿಲ್ಲಿನ ತಿಂಡಿಗಳ ರುಚಿ ಇಷ್ಟ ಆಗಿದೆ, ನಾನಿಲ್ಲೇ ತಿಂತೀನಿ ಅಂತ ಹಠವಾಗಂದ ಅಧಿರಾಜ್. ಅಯ್ಯೋ, ಇದೇನು ಹೀಗಂತಿದ್ದಾರೆ, ಇಬ್ಬರು ಇಲ್ಲಿ ಸಿಕ್ಕಿಬಿದ್ರೆ ಹೇಗೆ ಅಂತ ನಾನು ಸಾಯ್ತಿದ್ರೆ ಇವನೊಬ್ಬ, ನಾನು ಎದೇಳಿ ಅಂದರೆ ಬರಗಾಲ ಬಂದವನಾಗಿ ತಿಂತಾನೇ ಇದ್ದಾನೆ ಅಂತ ಹಲ್ಲು ಕಚ್ಚಿದ್ಲು. ಅಬ್ಬಾ, ಹೇಳಿ ಸ್ವಾಮಿ, ಪುಣ್ಯ ಬರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗೆ ನಿಜವಾಗ್ಲೂ ಇಷ್ಟ ಆಗ್ತಾಯಿಲ್ಲ ಇಲ್ಲಿ, ನಂಗೆ ತುಂಬ ಹಸುವಾಗ್ತಿದೆ, ಬೇರೆ ಕಡೆ ಹೋಗೋಣ ನಡೀರಿ ಅಂತ ರಿಕ್ವೆಸ್ಟ್ ಮಾಡಿದ್ಲು ಆರಾಧ್ಯ. ಸರಿ, ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಿದ್ಯಾ, ಹಾಗಾಗಿ ಬೇರೆ ಕಡೆ ಹೋಗೋಣ ನಡಿ ಅಂತ ಹೇಳಿದ ಅಧಿರಾಜ್ ಜೊತೆ ಸರಿ ಅಂತ ಎದ್ಲು ಆರಾಧ್ಯ. ಬಹುತೇಕ ಎಳೆದೊಯ್ಯುವಷ್ಟು ಕೆಲಸ ಅವಳೇ ಮಾಡಿದ್ಲು. ಅಮ್ಮಯ್ಯ ಅಂತ ಉಸಿರು ಬಿಡತ್ಲೆ ತನ್ನ ಹೆಗಲ ಮೇಲೆ ವಾಲಿ ನಿಂತ ಆರಾಧ್ಯಳನ್ನ ನೋಡಿ, ನೀನೇನಾದರೂ ತಪ್ಪು ಮಾಡಿದ್ದೀಯಾ ಅಂತ ಪ್ರಶ್ನಿಸ್ದ ಅಧಿರಾಜ್. ನಾನಾ ತಪ್ಪಾ, ಯಾತಕ್ಕಾಗಿ ಕೇಳ್ತಿದ್ದೀರಿ ಅಂತ ನೋಡಿದ ಆರಾಧ್ಯಳೊಂದಿಗೆ. ಏನಿಲ್ಲ, ಇವಾಗ ಯಾಕೋ ಒಳ್ಳೆ ಕೋತಿ ಥರ ಆಡ್ತಿದ್ಯಲ್ಲ, ಅದಕ್ಕೆ ಕೇಳಿದೆ ಅಂದ. ನನ್ನಂಥ ಒಳ್ಳೆಯವಳ ಮೇಲೆ ಇಂಥ ಅಪವಾದಗಳನ್ನ ಹಾಕಿದ್ರೆ ಕಣ್ಣು ಹೊಟ್ಟೋಗತ್ವೆ. ಕಿವಿ ಮುಟ್ಕೊಳ್ಳಿ, ನಿಜಕ್ಕೂ ನಿಮ್ಗೇನಾದರೂ ಆದರೆ ನನಗೆ ಶಾಪವಾಗಿ ಬದಲಾಗತ್ತೆ. ಎಷ್ಟು ಈ ತಲೆಮಾರಿನ ಹುಡುಗಿ ಆದರೂ ಪತಿಯೇ ಪ್ರತ್ಯಕ್ಷ ದೈವ ಅಂತ ನಂಬೋ ಹುಡುಗಿ ನಾನು, ಗೊತ್ತಾ ಅಂತ ಅಮಾಯಕವಾಗಂದ್ಲು ಆರಾಧ್ಯ. ಇದು ಸ್ವಲ್ಪ ಓವರ್ ಆಯಿತು. ಕೋತಿ ಕೈಯಲ್ಲಿ ತೆಂಗಿನಕಾಯಿ ಕೊಟ್ಟ ಹಾಗೆ ನಿನಗೆ ಸ್ವಾತಂತ್ರ್ಯ ಕೊಡೋದು ಒಂದೇ, ಬೇಕು ಬೇಕು ಅಂತ ತೊಂದರೆಯನ್ನು ಕೊಟ್ಟು ತರ್ತೀಯ, ನಿನ್ನ ಮೇಲೆ ಸ್ವಲ್ಪನೂ ನಂಬಿಕೆನೇ ಇಲ್ಲ ಅಂದ ಅಧಿರಾಜ್. ಆ ಮಾತುಗಳನ್ನ ಕೇಳಿದ ಆರಾಧ್ಯಗೆ ತನ್ನನ್ನು ಕೋತಿ ಅಂದಿದ್ದಕ್ಕೆ ಕೋಪ ಬಂದು ಅವನ ಕುತ್ತಿಗೆ ಮೇಲೆ ಗಟ್ಟಿಯಾಗಿ ಕಚ್ಚಿಬಿಟ್ಲು. ಆದ್ದರಿಂದ ಅಲ್ಲಿವರೆಗೂ ಬಲವಂತವಾಗಿ ತನ್ನ ಭಾವನೆಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಂಥ ಅಧಿರಾಜ್ ಒಂದೇ ಸಮನೆ ಆರಾಧ್ಯಳನ್ನು ಹತ್ರಕ್ಕೆ ಸೆಳೆಕೊಂಡು ತುಟಿಗಳ ಮೇಲೆ ಮುತ್ತಿಟ್ಬಿಟ್ಟ. ಎಷ್ಟು ಹೊತ್ತಿಗೂ ಅವನಲ್ಲಿನ ತಲ್ಲಣ ಕಡಿಮೆಯಾಗದೆ ಮತ್ತಷ್ಟು ಅವನ ಅಪ್ಕೊಳ್ತಾ ಉಸಿರಾಡೋದಕ್ಕೂ ಆಗದಷ್ಟು ಗಾಢವಾಗಿ ಮುತ್ತಿಡ್ತಾ ಉಳಿದು ಹೋದ. ಸ್ವಲ್ಪ ಹೊತ್ತಿನ ನಂತರ ಉಸಿರು ಸಿಗದೇ ಇರಲು ಹಿಂದಕ್ಕೆ ತಳ್ಳಿದ ಆರಾಧ್ಯಳ ಕಣ್ಣುಗಳನ್ನೇ ನೋಡ್ತಾ,
ಈ ಪುಟ್ಟ ತುಟಿಗಳಿಗೆ ಮುತ್ತಿಡಿದು ಎಷ್ಟು ದಿನಗಳಾಯಿತೋ ಗೊತ್ತಾ. ತುಂಬ ಮಿಸ್ ಮಾಡಿಕೊಂಡೆ, ಈ ದಿನ ಬಿಡೋದೇ ಇಲ್ಲ ಅಂತ ರೆಸ್ಟೋರೆಂಟ್ನ ಹೊರಗೆ ಬರೋವರೆಗೂ ಮುತ್ತಿಡ್ತಾನೆ ಇದ್ದ ಅಧಿರಾಜ್. ಅವನ ಆವೇಶವನ್ನು ಹತೋಟಿಗೆ ತರಲಾಗದೆ ಅವನಿಗೆ ಶರಣಾಗಿ ಅಪ್ಕೊಂಡ್ಳು ಆರಾಧ್ಯ. ರೆಸ್ಟೋರೆಂಟ್ನಿಂದ ಹೊರಗೆ ಬರುವಷ್ಟರಲ್ಲಿ ಅವಳಲ್ಲಿದ್ದ ಶಕ್ತಿ ಪೂರ್ತಿಯಾಗಿ ಹೋಗಿದ್ದರಿಂದ ಅಧಿರಾಜ್ ಮೇಲೆ ವಾಲಿದ್ಲು ಆರಾಧ್ಯ. ಯಾರಾದರೂ ಹೊಸ ಬೈಗುಳ ಬೈದು ಹಾಗೆ ತೀರಿಸ್ಕೊಡ್ತಾರೆ, ನೀವೇನಿದು ಮುತ್ತುಗಳನ್ನ ಕೊಟ್ಟು ಕೊಲ್ತೀರಿ, ನಿಮ್ಮಿಂದ ನನ್ನ ತುಟಿಗಳು ಎಷ್ಟು ಬಾತ್ಕೊಂಡಿವೆಯೋ ನೋಡಿ ಅಂತ ಅಳೋ ಮುಖ ಮಾಡಿಕೊಂಡ್ಳು. ಅವಳು ಸೊಂಟ ಸುತ್ತ ಕೈ ಹಸಿರಿಯಾಗಿ ಹಿಡಿದು ನಡೆಯುತ್ತಾ, ನಿನ್ನ ಅಷ್ಟು ಮುದ್ದಾಗಿ ಯಾರು ಹುಟ್ಟೋದು ಕೇಳಿದ್ರು, ಆದರೂ ಈ ಹಾಗೆ ಅನ್ನೋ ವಿಷಯ ಚೆನ್ನಾಗಿ ಬಂತು, ಪ್ರತಿದಿನ ಇದನ್ನೇ ಅನುಸರಿಸೋಣ ಸರಿನಾ ಅಂತ ಕಣ್ಣು ಹೊಡೆದ ಅಧಿರಾಜ್. ಆದರೂ ಇದರಲ್ಲಿ ನಿಮಗೆ ಒದಗಿ ಬರೋಷ್ಟು ವಿಷಯ ಏನಿದೆ ಅಂತ ಕೇಳಿದ ಆರಾಧ್ಯಾಗೆ, ನನ್ನನ್ನು ಕೇಳಿಸಿದ ಪ್ರತಿ ಬಾರಿ ನಿನ್ನ ತುಟಿಗಳ ಮೇಲೆ ಹಾಗೆ ತೀರಿಸ್ಕೊಳ್ಬಹುದು ತಾನೇ ಅಂದ ಅಧಿರಾಜ್. ಇದು ಚೀಟಿಂಗ್, ಇದು ನೀವು ನಿಮಗೆ ಅನುಕೂಲವಾಗಿ ಬದಲಾಯಿಸ್ಕೊಳ್ತಿದ್ದೀರಿ, ನಾನು ಇದಕ್ಕೊಪ್ಪಲ್ಲ. ಆದರೂ ಹೀಗೆ ಎಷ್ಟು ಜನರೊಂದಿಗೆ ಹಾಗೆ ತೀರಿಸ್ಕೊಳ್ತಿದ್ದೀರಿ ಅಂತ ಆರಾಧ್ಯವಳೊಂದಿಗೆ. ಇದು ನಿನಗೆ ಮಾತ್ರವೇ, ಬೇರೆಯವರೊಂದಿಗೆ ಯಾಕೆ ಹೀಗೆ ಇರ್ತೀನಿ. ಕಂಪ್ನಿಯಲ್ಲಿ ಕೋಪಗೊಂಡ ದಿನ ತನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದಕ್ಕೆ ಬೇಸರ ಆಗಿದೆ ಆರಾಧ್ಯಾಗೆ. ಅವಳ ಮೇಲೆ ಕೋಪ ತೋರಿಸೋದು ಇಷ್ಟ ಇಲ್ಲದೆ ಬರಲಿಲ್ಲ ಅಂತಂದ ಅಧಿರಾಜ್. ಆದರೂ ಇದೇನು ಪದ್ಧತಿ, ಕೋಪ ಮಾಡ್ಕೊಂಡಿದ್ರೆ ಏನಾದರೂ ಒಂದು ಮಾಡಬೇಕು, ಆದರೆ ಬಿಟ್ಟು ಒಟ್ಟು ಹೋಗ್ತಾರಾ ಅಂತ ಆರಾಧಿ ಏನೋ ಹೇಳೋದಕ್ಕೆ ಬರಲಾಗಿ, ಸರಿ ಏನು ಮಾಡಲಿ ಅಂತಂದ ಅಧಿರಾಜ್. ನನಗಿಷ್ಟವಾದ ಕೆಲಸ ಅಂದರೆ ನನಗೆ ಕೇಕ್ ಇಷ್ಟ ತಾನೇ, ನಿಮ್ಮ ಕೈಯಾರೆ ನೀವೇ ಸ್ವತಃ ಮಾಡಿದರೆ ತಕ್ಷಣ ನನ್ನ ಕೋಪ ಎಲ್ಲ ಒಟ್ಟು ಹೋಗುತ್ತೆ ಅಂತ ಹೊಳೆಯೋ ಕಣ್ಣುಗಳಿಂದ ಅಂದ್ಲು ಆರಾಧ್ಯ. ಅದೊಂದು ಬಾಕಿ ಇತ್ತು, ಇಲ್ದಿದ್ರೆ ನಾನೇ ತಿನ್ನಿಸ್ಬೇಕಾ ಅಂದ ಅಧಿರಾಜ್ ಕಡೆ ಅನುಮಾನವಾಗಿ ನೋಡ್ತಾ. ನಾನೇ ತಿಂತೀನಿ ಬಿಡಿ, ನನ್ನ ಕೈಗಳು ಚೆನ್ನಾಗಿವೆ ಅಂದ್ಲು ಆರಾಧ್ಯ. ಯಾವ ತೊಂದರೆನೂ ಇಲ್ಲ, ಸ್ವತಃ ಮಾಡಿಕೊಡೋದು ಮಾತ್ರ ಅಲ್ಲ, ಹತ್ತಿರ ಇದು ತಿನ್ನಿಸ್ತೀನಿ ಕೂಡ. ನನ್ನ ತುಟಿಗಳಿಂದಲೇ ಆ ಕೇಕ್ ತುಂಡನ್ನು ಹಿಡಿದು ನಿನ್ನ ತುಟಿಗೆ ತಿನ್ನಿಸ್ತೀನಿ ಅಂತ ತುಂಟತನದಿಂದ ನಗ್ತಾ ಅಧಿರಾಜ್. ಇದಕ್ಕೆ ನಾನು ಏನೇನು ಒಪ್ಪಲ್ಲ, ಎಲ್ಲ ನಿಮ್ಗೆ ಅನುಕೂಲವಾಗಿದ್ದರೆ ಹೇಗೆ ಅಂದ್ಲು ಆರಾಧ್ಯ. ಸರಿ, ನನ್ನ ಕೋಪ ಹೋಗೋವರೆಗೂ ಮುತ್ತಿಡಿ ಸಾಕು ಅಂತಿರೋ ಅಧಿರಾಜ್ ಕಡೆ ಕೋಪದಿಂದ ನೋಡ್ತಾ, ಈ ಕೋಪ ಕಡಿಮೆ ಆಗೋದಕ್ಕೆ ನಾನು ಮುತ್ತಿಟ್ರೆ ನಾನು ನೇರ ಕೈಲಾಸಕ್ಕೆ ಹೋಗ್ಬಿಡ್ತೀನಿ ಅನ್ನುತ್ತಾ ಅವನ ಕಡೆ ಸಿಟ್ಟಿನಿಂದ ನೋಡಿದ್ಲು. ಯಾಕಾಗಿ ನೋಡ್ತಿದ್ಯಾ ಅಂತ ಕೇಳಿದ ಅಧಿರಾಜ್. ಮಾತುಗಳಿಂದ ಮರಳು ಮಾಡೋದ್ರಲ್ಲಿ ನಿಮ್ಮ ನಂತರವೇ ಯಾರಾದರೂ ನನ್ನ ಕೋಪ ಕಡಿಮೆ ಮಾಡೋದಕ್ಕೆ ಶುರುವಾಗಿ ನಿಮ್ಮ ಕೋಪ ಹೇಗೆ ಕಡಿಮೆ ಮಾಡಬೇಕು ಅನ್ನೋವಲಿಗೆ ಮುಗೀತು, ಎಲ್ಲ ನಿಮಗೆ ಅನುಕೂಲವಾಗಿ ಬದಲಾಯಿಸ್ಕೊಳ್ತಿದ್ದೀರಿ ಅಲ್ವಾ ಅಂತ ಅವಳು ಅಂತಿದ್ದಂತೆ, ಹಾಗೆ ಮಾಡ್ತೀನಿ, ಆದರೆ ಕೇಕ್ ಒಂದೇ ಬೇಕು ಅಂತ ಯಾಕೆ ಕೇಳಿದೆ ಅಂತ ಅಧಿರಾಜ್ ಕಡೆ ಹೊಳೆಯೋ ಕಣ್ಣುಗಳಿಂದ ನೋಡ್ತಾ. ಎಲ್ಲರೂ ಕೇಕನ್ನು ಸಾಮಾನ್ಯ ಜನರಿಂದ ಮಾಡಿಸಿದ್ರೆ, ನಾನು ಮಾತ್ರ ನಗರದಲ್ಲಿರೋ ಅತ್ಯಂತ ಶ್ರೀಮಂತ ಉದ್ಯಮಿಯಿಂದ, ಫೇಮಸ್ ಬಿಸ್ನೆಸ್ ಮ್ಯಾನ್ನಿಂದ ಮಾಡಿಸ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಅಂದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ಅಂತ ಕಂಪ್ನಿಗೆ ಹೋದ ಆರಾಧ್ಯಳ ಹತ್ರ ಓಡಿ ಬಂದ್ಲು ಕಾವ್ಯ. ಏನು ಬೇಬಿ ಇಷ್ಟರಲ್ಲೇ ಬಂದುಬಿಟ್ಟೆ, ಮಾಸ್ಟರ್ನನ್ನು ಭೇಟಿಯಾದ್ಯಾ, ಹೇಗಿದ್ದಾರೆ ಅಂತ ಆತುರದಿಂದ ಕೇಳಿದ ಅವಳ ಕಡೆ ದಿಗಿಲಾಗಿ ನೋಡಿ, ಹಾಂ ಬಂದ 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 ಮಾನ್ಸ್ಟರ್ ಅಲ್ಲ, ನಾನು ರಿಂಗ್ ಮಾಸ್ಟರ್ ಅಂದು ಆರಾಧ್ಯ. ಈ ರಿಂಗ್ ಮಾಸ್ಟರ್ ಯಾರೇ ಅಂತ ಕೋಪದಿಂದ ನೋಡಿದ ಕಾವ್ಯಾಳಿಗೆ, ಇನ್ಯಾರಿದ್ದಾರೆ ನನ್ನ ಪಾಲಿನ ಡೆವಿಲ್ ಅಂದ್ಲು. ಅಯ್ಯೋ ಏನು ಮಾತಾಡ್ತಿದ್ಯಾ, ಅಲ್ಲಿಗೆ ಅಧಿರಾಜ್ ಅವರು ಹೇಗೆ ಬಂದರು ಅಂತ ಕೇಳಿದ ಕಾವ್ಯಾಗೆ. ಏನು ಹೇಳಿ ನನ್ನ ಬಾಧೆ, ನನಗೆ ಅಲ್ಲೇ ನಿಂತ್ಕೊಂಡು 3 ಕೆರೆ ನೀರು ಕುಡಿಸ್ಬಿಟ್ರು, ಎಲ್ಲ ನನ್ನ ಹಣೆ ಬರ ಅನ್ನುತ್ತಾ ಅಲ್ಲಿವರೆಗೂ ನಡೆದ ವಿಷಯನೆಲ್ಲ ಬಿಡಿಸಿ ಹೇಳಿದ್ಲು ಆರಾಧ್ಯ. ಪೂರ್ತಿ ಕೇಳಿದ ಕಾವ್ಯ ಕೆಳಗೆ ಕೂತು ಬಿದ್ದು ನಗ್ತಾ, ಎಲ್ಲ ಇಂಥ ಕೆಲಸಗಳನ್ನೇ ಮಾಡ್ತೀಯ, ಸ್ವಲ್ಪದರಲ್ಲೇ ಪಾರಾದ ಇಲ್ದಿದ್ರೆ ಇಷ್ಟೊತ್ತಿಗೆ ಸಿಂಹದ ಕೈಯಲ್ಲಿ ಸಿಕ್ಕಿಬಿದ್ದು ಕೋತಿ ಥರ ಸುದ್ದಿ ಆಗ್ತಿತ್ತು, ಕೊನೆಗೂ ನೀನು ಒಂದು ಬಾಲವಿಲ್ಲದ ಕೋತಿ ಅಂತ ಅಧಿರಾಜ್ ಅವ್ರಿಗೂ ಅರ್ಥ ಆಗೋಯ್ತಾ ಅಂತ ನಗ್ತಿದ್ದ ಕಾವ್ಯಳನ್ನು ನೋಡಿ ಮೈಯೆಲ್ಲ ಉರಿದು ಹೋಗಿ, ನಿಲ್ಲಿಸ್ತೀಯ ಇಲ್ವಾ ಅಂತ ಮಾನಿಟರನ್ನು ಎತ್ತಿ ಎಸೆಯೋದಕ್ಕೆ ಹೋದ್ಲು. ಅಮ್ಮೋ ಬೇಡಮ್ಮ, ಚಿನ್ನದಂಥ ಲ್ಯಾಪ್ಟಾಪನ್ನು ನೆಲಪಾಲು ಮಾಡಿಬಿಡ, ಆದರೂ
ಮಾಡಬೇಕಾದ ಗಲೀಜನ್ನೆಲ್ಲ ಮಾಡಿ ಇವಾಗ ಥರ ಏನು ಲಾಭ, ಅಷ್ಟರ ಮಟ್ಟಿಗೆ ಜಾಗ್ರತೆಯಾಗಿರಬಾರ್ದಾ ಅಂತ ತಲೆ ಚಚ್ಕೊಳ್ತಿದ್ರು. ಕೇಳಿದೆಯಾ? ಏನೋ ತಿಳಿದೇ ಬ್ರ್ಯಾಂಡ್ ಬಸ್ಟರ್ ಅಂದ್ಕೊಂಡೆ. ಇನ್ಮೇಲಾದರೂ ಯಾರೊಂದಿಗೆ ಬೇಕಿದ್ರೆ ಅವ್ರ ಜೊತೆ ಮಾತಾಡದೆ ಸುಮ್ಮನೆ ಇರು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ದೇವರೇ, ದಿನೇ ದಿನೇ ಇವಳ ರಗಳೆ ಹೆಚ್ಚಾಗ್ತಿದೆ. ಇಷ್ಟಕ್ಕೂ ಮಾನ್ಸ್ಟರ್ ಏನಾಗ್ಬಿಟ್ಟ? ಅವನೇ ಪ್ರಪೋಸಲ್ ಆಗಿ ಕೈ ಕೊಟ್ಟ. ಇಷ್ಟಕ್ಕೂ ನನ್ನ ಬಗ್ಗೆ ಅವನು ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ? ಎಷ್ಟು ಧೈರ್ಯ ಇದ್ರೆ ನನ್ನ ಏನು ಅಂತ ನೋಡಿ ಹೀಗೆ ಮಾಡ್ತಾನೋ, ನಾನೇನಂತ ತೋರಿಸ್ತೀನಿ ಅಂತ ಅಂದ್ಕೊಂಡ್ಳು ಆರಾಧ್ಯ. ತಕ್ಷಣವೇ ಮೊಬೈಲನ್ನು ಹೊರಗೆ ತೆಗೆದು, ನಿನಗಾಗಿ ಎಷ್ಟು ಕಾಯ್ತಿದ್ದೆ ಗೊತ್ತಾ, ಯಾಕೆ ಬರಲಿಲ್ಲ? ಇನ್ನೊಂದು ಬಾರಿ ನನ್ನೊಂದಿಗೆ ಮಾತಾಡಿದ್ರೆ ಕೊಂದು ಬಿಡ್ತೀನಿ ಅಂತ ಕೋಪದಿಂದ ಸಂದೇಶ ಕಳಿಸಿದ್ಲು ಆರಾಧ್ಯ. ಸಂದೇಶ ನೋಡಿದ ತಕ್ಷಣವೇ ಐ ಆಮ್ ರಿಯಲಿ ಸಾರಿ, ಒಂದು ಮುಖ್ಯವಾದ ಕೆಲಸದಿಂದ ನನಗೆ ಬರೋದಕ್ಕೆ ಆಗಲಿಲ್ಲ ಅಂತ ಮರು ಸಂದೇಶವನ್ನು ನೀಡಿದ ಮಾನ್ಸ್ಟರ್. ಈ ಬಾರಿ ಕ್ಷಮಿಸ್ತಿದ್ದೀನಿ, ಇನ್ನೊಮ್ಮೆ ಇದು ರಿಪೀಟ್ ಆಗಬಾರ್ದು ಅಂತ ಹೇಳಿದ ಆರಾಧ್ಯಗೆ. ಮತ್ತೆ ಡೇಟ್ಗೆ ಹೋಗೋಣವಾ ಅಂತ ಕೇಳಿದ ಮಾನ್ಸ್ಟರ್. ಈ ವಿಷಯ ನೋಡಿ ಆರಾಧ್ಯರ ಕಣ್ಣುಗಳು ದೊಡ್ಡದಾದವು. ನಿನ್ನೊಂದಿಗೆ ಒಂದು ಬಾರಿ ಯೋಚನೆ ಮಾಡಿದ್ದಕ್ಕೆ ನರಕದ ಬಾಗಿಲವರೆಗೂ ಹೋಗಿ ಬಂದೆ. ಇನ್ನೊಂದು ಬಾರಿ ಪ್ಲ್ಯಾನ್ ಮಾಡಿದ್ರೆ ಏಕಾಏಕಿ ನರಕದ ಒಳಗೆ ಹೋಗ್ಬಿಡ್ತೀನಿ. ಬೇಡಪ್ಪ, ನಿನಗೊಂದು ನಮಸ್ಕಾರ ಅಂತ ಮೆಸೇಜನ್ನು ಕಳಿಸಿದ್ಲು. ಆ ದಿನ ರಾತ್ರಿ ಮಲಗಿದ ಆರಾಧ್ಯ ಒಮ್ಮೆಗೆದ್ದು ಸೋಫಾ ಅನುಭವ ಹೇಗಿತ್ತು ಅಂತ ಪಕ್ಕದಲ್ಲಿದ್ದ ಅಧಿರಾಜ್ನ ನೋಡಿ ಕೇಳಿದ್ಲು. ಜೀವನದಲ್ಲಿ ಮೊದಲ ಬಾರಿ ಒಬ್ಳಿಗಾಗಿ ನಾನು ಹಾಸಿಗೆ ತ್ಯಾಗ ಮಾಡಿದೆ. ಸೋಫಾದಲ್ಲಿ ಮಲಗಿದೆ. ತುಂಬ ದಾರುಣವಾಗಿತ್ತು. ನಾನು ಹೋಗುವಂದರೆ ಒಟ್ಟು ಹೋಗಬೇಕಾ? ಆಗಲ್ಲ ಅಂತ ಹೇಳಬೇಕಿತ್ತು ತಾನೇ ಅಂತ ಗಲಾಟೆ ಮಾಡಿದ್ಲು. ಅಷ್ಟರಲ್ಲೇ ನೀನು ಬೇಸರದಲ್ಲಿದೆ, ಅದಕ್ಕೆ ನೀನು ತೊಂದರೆ ಕೊಡೋದು ಇಷ್ಟ ಇಲ್ಲದೆ ನಾನು ಹೊಂದ್ಕೊಂಡೆ ಅಂತ ಅಧಿರಾಜ್ ಕಡೆ ಆರಾಧನೆಯಿಂದ ನೋಡ್ತಾ ಉಳಿದು ಹೋದ್ಲು ಆರಾಧ್ಯ. ಮರುದಿನ ಯಾವುದೋ ಕೆಲಸದ ಮೇಲೆ ಆಫೀಸ್ ಹತ್ರ ಇರೋ ಮಾಲ್ಗೆ ಹೋದ ಆರಾಧ್ಯಕ್ಕೆ ತನ್ನ ವೈಯಕ್ತಿಕ ಕೆಲಸದ ಆಕೆಯಾದ ಗಂಗಾ ಜೊತೆ ಶ್ರಾವಣಿ ಕಾಣಿಸಿದ್ಲು. ಇಬ್ಬರನ್ನು ನೋಡಿ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಿದ್ದ ಆರಾಧ್ಯನ ತಡೆದು, ತುಂಬ ಸಮಯದಿಂದ ನಿನಗಾಗಿ ಕಾಯ್ತಿದ್ದೆ ಅಂದ್ಲು. ತನಕ ಕಾಯೋ ಅವಶ್ಯಕತೆ ಏನಿರುತ್ತೆ, ಮಾತಾಡೋದಕ್ಕೆ ಏನಿರುತ್ತೆ ಅಂತ ಕೇಳಿದ ಆರಾಧ್ಯಗೆ, ತುಂಬ ಸಮಯ ನಿಲ್ಲೋದಕ್ಕಾಗಲ್ಲ, ಕೂತು ಮಾತಾಡೋಣ. ಅವಳೊಂದಿಗೆ ಯಾವುದೇ ಸಂಬಂಧ ಇಲ್ದಿದ್ರು ಅನಾರೋಗ್ಯದಿಂದಾಳೆ ಅನ್ನೋ ಕಾರಣದಿಂದ ಅವಳು ಒಪ್ಕೊಂಡ್ಳು. ಆದರೆ ರಾಘವೇಂದ್ರ ವರ್ಮ ಅವರು ಹುಟ್ಟಿದಬ್ಬಕ್ಕೆ ಹೋದಾಗ ಅವಳು ಆಡಿದ ಮಾತುಗಳನ್ನ ನಿಜಕ್ಕೂ ಮರ್ತಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಕಾಫಿ ಅಂಗಡಿಯಲ್ಲಿ ಎದುರೆದುರಾಗಿ ಕೂತಿದ್ರು. ಇಷ್ಟರಲ್ಲಿ ಅವ್ರು ಆರ್ಡರ್ ಮಾಡಿದ ಜ್ಯೂಸ್ ಬರೋದು. ಅವಳಿಗೆ ಒಂದು ಗ್ಲಾಸ್ ಕೊಟ್ಟು ತಾನು ಇನ್ನೊಂದನ್ನು ಕುಡಿತಾ ಮಾತಾಡಿದ್ಲು. ನಿನಗೆ 10 ವರ್ಷ ವಯಸ್ಸಿದ್ದಾಗ ಟೆರರಿಸ್ಟ್ ಅಟ್ಯಾಕ್ ಏನಾದರೂ ನಡೆದಿತ್ತಾ ಅಂತ ನೇರವಾಗಿ ಕೇಳಿದ್ಲು ಶ್ರಾವಣಿ. ನೀನು ಯಾವುದರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊಂದಲದಿಂದ ಕೇಳಿದ ಆರಾಧ್ಯಗೆ ಕೆಲವು ವರ್ಷಗಳಿಂದ ನಡೆದ ಘಟನೆಗಳು ಹೇಳಿ, ಯಾರ್ದಾದ್ರೂ ಪೋಸ್ಟ್ ಕದ್ದಿದ್ಯಾ ಅಂತ ಕೇಳಿದ್ದು ಶ್ರಾವಣಿ. ಸ್ವಲ್ಪ ಹೊತ್ತು ಯೋಚಿಸಿದ ಆರಾಧ್ಯಗೆ ಅಂಥ ಘಟನೆ ನಡೆದ ನೆನಪು ಬರದೇ ಇರಲು, ಅಂಥ ಘಟನೆ ನನ್ನ ಜೀವನದಲ್ಲಿ ನಡೆದಿಲ್ಲ. ನನ್ನ ಬಾಲ್ಯದ ವಿಷಯಗಳ ಮೇಲೆ ನಿಮಗೆ ಯಾಕೆ ಇಷ್ಟೊಂದು ಆಸಕ್ತಿ? ಅದು ಹೇಗೆ ಸಾಧ್ಯ? ಅಂತ ದೊಡ್ಡ ಘಟನೆ ನಡೆದ್ರೆ ನಿನಗೆ ಹೇಗೆ ನೆನಪಿರೋಕ್ಕಿರುತ್ತೆ? ಯಾರನ್ನು ಕೇಳಬೇಕಾದ ವಿಷಯ 5-6 ವರ್ಷದ ಮಕ್ಕಳು ನೆನಪಿಟ್ಕೊಳ್ತಾರೆ, ನಿನಗೆ ಯಾಕೆ ನೆನಪಿಲ್ಲ ಅಂದ್ಲು. ನನ್ನನ್ನು ಕೇಳಿದ್ರೆ ನನಗೆ ಹೇಗೆ ನೆನಪಿರುತ್ತೆ ಅಂತ? ದೊಡ್ಡ ವಿಷಯ ನಡೆದ್ರೆ ಮರೆಯೋದಕ್ಕೆ ನನಗೇನಾದರೂ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಕಾಯಿಲೆ ಇದೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಅಂದೆ ಶ್ರಾವಣಿ ಹೇಳಿದ್ದಕ್ಕೆ. ನಿನಗೇನಾದರೂ ಹುಚ್ಚ? ನಂಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ನಾನು ಯಾಕಿದ್ದೀನಿ ಅಂತ ಕೇಳ್ತಿದ್ಯಲ್ಲ. ತಲೆ ಏನಾದರೂ ತೊಂದರೆ ಇದೆಯೇನೋ, ಒಂದು ಬಾರಿ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊ. ಅವಳ ವ್ಯಂಗ್ಯವನ್ನು ತಡ್ಕೊಳ್ಳಲಾಗದೆ ಆ ಕಳ್ಳಿ ಆರಾಧ್ಯ ಅಲ್ದಿದ್ದಾಗ ಅಧಿರಾಜ್ ಯಾಕೆ ಮದುವೆ ಆದ? ನಿಜಕ್ಕೂ ನಿಜ ತನಗಾದರೂ ತಿಳಿದಿದೆಯಾ ಅಂತ ಆಲೋಚನೆ ಮುಳುಗಿದ್ಲು. ಅಷ್ಟೊಂದು ಯಾವುದ್ರ ಬಗ್ಗೆ ಯೋಚಿಸ್ತಿದ್ಯಾ? ನಿಜವಾಗಿಯೂ ಏನು ನಡೀಲಿಲ್ವಾ ಅಂತ ಅವಳ ಕಡೆ ಕೋಪದಿಂದ ನೋಡ್ತಾ, ಇದೊಂದು ಹೊಸ ಕಥೆಯ ಯಾವುದಕ್ಕಾಗಿದ್ದೆಲ್ಲ ಮಾಡ್ತಿದ್ಯಾ ಅಂತ ಕೇಳಿದ್ದು ಆರಾಧ್ಯ. ಇಲ್ಲ, ಸಣ್ಣ ಮಾಹಿತಿ ತಿಳಿಯೋದಕ್ಕೆ ಕೇಳಿದೆ. ನಿಜಕ್ಕೂ ಇಷ್ಟು ದಿನ ಅಧಿರಾಜ್ನ ಮದುವೆ ಆಗೋದಕ್ಕೆ ಬಲವಾದ ಕಾರಣ ಇದೇನು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಟೈಮ್ ಪಾಸ್ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡೆ ಅಷ್ಟೇ ಅಂದ್ಲು. ಪ್ರತಿ ಸಾರಿ ಅವಳ ಮಾತುಗಳಿಂದ ಗಾಯ ಮಾಡೋದಕ್ಕೆ ನೋಡೋದ್ರಿಂದ ಕೋಪ ಬಂದು, ನಿನ್ನಂತಹ ಕೃತಜ್ಞನಿಗೆ ಮಾತಾಡಲ್ಲ, ಉಂಡು ಮನೆಗೆ ದ್ರೋಹ ಬಗ್ಗೆ ನಿನಗಿಂತ ನಾನು ತುಂಬ ಉತ್ತಮ ಅಂದ್ಲು. ಏಯ್, ನಿನಗೆ ಎಷ್ಟು ಧೈರ್ಯ ಇದೆ ನನ್ನನ್ನು ನಾಯಿಗೆ ಹೋಲಿಸ್ತೀಯಾ ಅಂತ ಗಟ್ಟಿಯಾಗಿ ಕೇಳಿದ ಗಂಗಾನ ನೋಡ್ತಾ, ಇದು ನಿಮ್ಮ ಮೇಡಮ್ಗೂ ನನಗೂ ಸಂಬಂಧಿಸಿದ ವಿಷಯ, ಬಾಯಿ ಮುಚ್ಕೊಂಡು ಪಕ್ಕದಲ್ಲಿ ನಿಲ್ಲು ಅಂತ ಗಂಗಾಗೆ ಎಚ್ಚರಿಕೆ ನೀಡಿದ್ಲು. ನನ್ನನ್ನು ನಾಯಿ ಎಂದೋದಕ್ಕೆ ನಾನು ಆವೇಶ ಪಡಲ್ಲ, ನೀನು ಬಂದು ಟ್ರ್ಯಾಶ್. ತನ್ನ ಮೇಲೆ ಕಿರ್ಚಿದ್ರೆ ನಿಜ ಸುಳ್ಳಾಗಲ್ಲ ತಾನೇ? ಅದಕ್ಕೂ ಬಾರದ ವಸ್ತುವನ್ನು ಅಧಿರಾಜ್ ಜೀವನದಲ್ಲಿ ಇರೋದಕ್ಕೆ ಅವಶ್ಯಕತೆ ಏನಿದೆ? ಕೇವಲ ದುಡ್ಡಿಗಾಗಿ ಬದುಕ್ತಿದೆಯಾ ತಾನೇ ಅಂತ ಹೀಯಾಡಿಸಿದ್ಲು. ನಾನು ಬಾಧೆ ಪಡ್ತಿದ್ದೀನಿ ಅಂತ ನಿಮ್ಗೆ ಯಾರೇ ಹೇಳಿದ್ರು? ಅಷ್ಟೊಂದು ಏನಿಲ್ಲ. ನಿನ್ಗೆ ಅಧಿರಾಜ್ ಅವ್ರನ್ನ ನಮ್ಮ ಮದುವೆ ಆಗಿದ್ದಾರೆ ಅಂತ ಹೊಟ್ಟೆ ಕಿಚ್ಚು, ಅದಕ್ಕೆ ಯಾವಾಗ ನೋಡಿದ್ರು ಏನೋ ಒಂದು ಮಾತಾಡಿ ಬಾಧೆ ಪಡಿಸೋದಕ್ಕೆ ನೋಡ್ತೀಯಾ. ಅವ್ರಿಗೆ ನೀನಂದ್ರೆ ಇಷ್ಟ ಇಲ್ಲ ಅಂತ ತಿಳಿದಿದ್ರು ನನ್ನ ಅಡ್ಡ ಹಿಡಿದು ತಪ್ಪಿಸೋದಕ್ಕೆ ನೋಡ್ತಿದ್ಯಾ. ನಾಚಿಕೆ ಇಲ್ಲ, ನಿನ್ನೊಂದಿಗೆ ಮಾತಾಡಬೇಕಂದ್ರೆ ಅಸಹ್ಯ. ಆ ಜ್ಯೂಸ್ ನಿನಗಾಗಿ ಆರ್ಡರ್ ಮಾಡಿದ್ದು, ಬಿಲ್ ಕೊಟ್ಬಿಡು ಅಂತ ಅಲ್ಲಿಂದ ಹೊಟ್ಟು ಹೋದ್ಲು.
ಆರಾಧ್ಯ ಹೋದ ಕಡೆ ನೋಡ್ತಾ ಈ ಹುಡುಗಿ ಏನು ತನಗೆ ಇಷ್ಟ ಬಂದು ಹಾಗೆ ಮಾಡ್ತಾಳೆ, ಯಾರನ್ನು ನೋಡ್ಕೊಂಡು ಇಷ್ಟೊಂದು ಪೊಗರು, ಅಧಿರಾಜ್ನ ಮದುವೆ ಆಗಿದ್ರೆ ನಾನು ಕೂಡ ಹೀಗೆ ಇರ್ತಿದ್ದೆ ತಾನೇ ಅಂತ ಬೇಸರಗೊಂಡ್ಳು ಶ್ರಾವಣಿ. ನಾಟಕ ಆ ದಿನ ರಾತ್ರಿ ಇಬ್ಬರು ರಾತ್ರಿ ಊಟ ಮಾಡ್ತಿದ್ದ ಸಮಯದಲ್ಲಿ ಅಲ್ಲಿಗೆ ಬಂದ ವಿಕ್ರಮ್. ಅದನ್ನು ನೋಡಿದ ಆರಾಧ್ಯ ನಕ್ಕು ಅಧಿರಾಜ್ ಕಡೆ ಒಂದು ನೋಟ ನೋಡ್ತಿರುವಾಗಲೇ ಸುಮ್ಮನೆ ಹೊಟ್ಟೋದ್ಲು. ಏನು ಈ ಟೈಮ್ ಬಂದಿದೆಯಾ ಅಂದ ಅಧಿರಾಜ್ನೊಂದಿಗೆ. ಶ್ರಾವಣಿಗೆ ಆರೋಗ್ಯ ಸರಿ ಇಲ್ಲ, ನೀನು ನೋಡ್ಬೇಕಂತ ಗಲಾಟೆ ಮಾಡ್ತಿದ್ದಾಳೆ. ಆರೋಗ್ಯ ಸರಿದಿದ್ದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ನಾನು ಬಂದೇನು ಮಾಡಲಿ. ಅಯ್ಯೋ ನಿಜಕ್ಕೂ ಆರೋಗ್ಯ ಸರಿ ಇಲ್ಲ ಅಂದಿದ್ರೆ ಒಂದು ಬಾರಿ ಹೋಗಿ ನೋಡಿ ಬಂದರೆ ಒಳ್ಳೆ ತಾನೆ ಅಧಿರಾಜ್, ಎಷ್ಟಿದ್ರು ಒಂದೇ ಫ್ಯಾಮಿಲಿ ತಾನೇ ಅಂತ ಅಮಾಯಕವಾಗಂದ್ಲು ಆರಾಧ್ಯ. ಆದರೂ ಅವಳ ಸ್ವಭಾವ ತಿಳಿದಿದ್ದ ಅಧಿರಾಜ ಇದರ ಯಾವುದೇ ಸ್ಕೆಚ್ ಇಲ್ಲ ತಾನೇ ಅನ್ನುವಂತೆ ಅನುಮಾನವಾಗಿ ನೋಡ್ದ. ನಿಮ್ಗಿಷ್ಟ ಇಲ್ದಿದ್ರೆ ಬೇಡ ಬಿಡಿ, ಎಷ್ಟಿದ್ರು ಅನಾರೋಗ್ಯದಿಂದ ಬಾಧೆ ಪಡ್ತಿದ್ದಾಳಲ್ಲ, ಹೋಗಿ ನೋಡಿದ್ರೆ ಒಳ್ಳೇದಂತ ಅಂದೆ, ಇನ್ನಿಮ್ಮಿಷ್ಟ ಅಂದ್ಲು. ಏನು ಮಾಡ್ತಾಳೆ ನೋಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಹೋಗೋದಕ್ಕೆ ನಿರ್ಧರಿಸ್ತಾ. ಸ್ವಲ್ಪ ಸಮಯ ನಂತರ ರಾಘವೇಂದ್ರ ವರ್ಮ ಅವ್ರ ಮನೆಗೆ ತಲುಪಿದ. ಆರಾಧ್ಯ ಕೈ ಹಿಡ್ಕೊಂಡು ನೇರವಾಗಿ ಶ್ರಾವಣಿ ಕೋಣೆಗೆ ಹೋದ. ಹಾಸಿಗೆ ಮೇಲೆ ನೀರಸವಾಗಿ ಕೂತಿ ಶ್ರಾವಣಿಗೆ ಅಧಿರಾಜನ ನೋಡಿ ಮುಖ ಮಲ್ಲಿಗೆ ಅಂತ ಅರಳಿತು. ನೀನು ನನಗಾಗಿ ಬಂದ್ಯಾ ಅಂತ ಪ್ರೀತಿಯಿಂದ ಕೇಳಿದ್ಲು. ಹೌದು, ನಿನ್ನ ಹೆಲ್ತ್ ಹೇಗಿದೆ ಅಂತ ಕೇಳ್ದ. ನೀನು ಬಂದ್ಯಲ್ಲ, ಇನ್ಮೇಲೆ ಕಡಿಮೆ ಆಗುತ್ತೆ ಬಿಡಿ ಅಂತ ಅಂದು. ನಿನ್ನ ನೋಡಿದ ಆನಂದದಲ್ಲಿ ಹೊಟ್ಟೆ ಸೀನ್ ನನ್ನ ಪಕ್ಕದಲ್ಲಿರೋ ಈ ಒಣಗಿದು ಮೀನು ತೀರಾ ಅತಿಯಾಗಿ ಆಡ್ತಿದೆ. ರಾಕ್ಷಸನಿಗೆ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಏನೇನೋ ಮಾಡ್ತಿದ್ದಾಳೆ. ಏನೇ ಆದರೂ ಇವಳು ಧೈರ್ಯವನ್ನು ಮೆಚ್ಚಬೇಕು. ಇವಾಗ ತೋರಿಸ್ತೀನಿ ಇವಳು ಕೆಲಸ ಅಂದ್ಕೊಳ್ತಾ ಒಂದೇ ಬಾರಿಗೆ ತನ್ನೆರಡು ಕೈಗಳಿಂದ ಅಧಿರಾಜನ ಗಟ್ಟಿಯಾಗಿಟ್ಕೊಂಡು ಗಂಟಲು ಸರಿ ಮಾಡಿಕೊಂಡ್ಳು. ಅಲ್ಲಿವರೆಗೂ ಅಲ್ಲಿ ಮತ್ತೊಬ್ಬ ಮನುಷ್ಯ ಇಲ್ಲದಂತ ವರ್ತಿಸ್ತಿದ್ದ ಶ್ರಾವಣಿಗೆ ತನ್ನ ಮುಂದೆ ಅಧಿರಾಜನಿಗೆ ಅಷ್ಟೊಂದು ಹತ್ತಿರವಾಗಿ ವರ್ತಿಸಿದ್ ನೋಡಿ ಮೈಯೆಲ್ಲ ಉರಿದೋಯ್ತು. ಅದಲ್ಲದೆ ನೋಡಿದ್ರೆ ಶ್ರಾವಣಿ ಮುಖ ಹೇಗೆ ಬೆಳಗಾಗೋಗ್ತಿದೆ. ಅನಾರೋಗ್ಯದಿಂದ ಇರೋರು ಕೋರಿಕೆ ತೀರಿಸಿದ್ರೆ ಒಳ್ಳೆ ತಾನೇ. ಬಲವಂತವಾಗಿ ಕರೆ ತಂದ್ರಿಂದ ತನ್ನ ಮುಖದಲ್ಲಿ ಆನಂದ ಇದೆ, ಇಲ್ದಿದ್ರೆ ಸೀದಾ ಹೋದ ರೊಟ್ಟಿ ಥರ ಇರ್ತಿತ್ತು. ಅಲ್ಲಿವರೆಗೂ ಅಧಿರಾಜ್ ತನಗಾಗಿ ಬಂದಿದ್ದಾನೆ ಅನ್ನೋ ಭ್ರಮೆಯಲ್ಲಿ ಶ್ರಾವಣಿಗೆ ಅವಳ ಮಾತುಗಳಿಂದ ವಾಸ್ತವ ತಿಳಿದು ಕೋಪ ಮತ್ತಷ್ಟು ಹೆಚ್ಚಾಯಿತು. ಅದೇ ಸಮಯದಲ್ಲಿ ಅವರಿಬ್ಬರ ಮಧ್ಯೆ ಇದ್ದಂತಹ ಹತ್ರ ನೋಡೋದಕ್ಕಾಗದೆ ಬೇಸರ ಬಂತು. ನಾನು ನೋಡಿದ್ರೆ ತಗ್ಗಿದ ಕಾಯಿಲೆ ತಿರುಗಿ ಬರುತ್ತೆ, ಇನ್ನೆಂದು ನನ್ನ ಇಲ್ಲಿಗೆ ಬರೋದಕ್ಕೆ ಹೇಳಬೇಡಿ ಅಂತ ವಿಕ್ರಮ್ ಹೇಳಿ ಆರಾಧ್ಯ ಒಂದಿಗೆ ಬಂದುಬಿಟ್ಟ. ಕಾರ್ನಲ್ಲಿ ಕೂತ ನಂತರ ಆರಾಧ್ಯಳ ಕಡೆ ನೇರವಾಗಿ ನೋಡ್ತಾ, ನೀನು ಬಂದು ಉದ್ದೇಶ ನೆರವೇರ್ತಾನೆ ಅಂತ ಕೇಳ್ದ. ಏನಂದ್ರಿ? ನನ್ನ ಉದ್ದೇಶ ಏನಿರುತ್ತೆ? ನಿನ್ನ ವೇಷಗಳು ನನ್ನ ಹತ್ರ ಬೇಡ, ಅಲ್ಲಿ ನೀನು ಮಾಡಿದ ದೃಶ್ಯ ಎಲ್ಲ ನನಗೆ ಗೊತ್ತು. ಬೇಕಂತಾನೆ ಆ ಶ್ರಾವಣಿಯನ್ನು ರೇಗಿಸಿದೆ ಅಲ್ವಾ? ನಿಜ ಹೇಳು, ಅವಳು ನಿನ್ನೇನಾದರೂ ಹೊಂದಿದ್ದಾಳಾ? ಚೆನ್ನಾಗಿ ಊಹಿಸಿದ್ದೀರಾ, ತುಂಬ ಮಾತುಗಳನ್ನಂದ್ಲು. ಆದರೆ ನಾನು ಸುಮ್ಮನಿರಲ್ಲ, ಗಟ್ಟಿಯಾಗಿ ಬುದ್ಧಿ ಕಲಿಸ್ದೆ. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅನ್ನಿದ್ದೆ. ನಿಮ್ಮ ರಿಲೇಟಿವ್ಸ್ ಜೊತೆ ಹಾಗೆ ವರ್ತಿಸ್ತೆ ಅಂತ ಕೋಪ ಬಂದಿದೆಯಾ ಅಂದ್ಲು. ನಿಜಕ್ಕೂ ಇಲ್ಲ, ಒಳ್ಳೆ ಕೆಲಸ ಮಾಡಿದೆ ಅಂದಿದ್ದಕ್ಕೆ ಅಮ್ಮಯ್ಯ ಥ್ಯಾಂಕ್ ಯು ಅಂತ ಖುಷಿಯಿಂದ ನಕ್ಕು ಅವನ ಕೆನ್ನೆ ಮೇಲೆ ಗಟ್ಟಿಯಾಗಿ ಮುತ್ತಿದ್ಲು. ಇಷ್ಟು ವಯಸ್ಸಾಯಿತು, ಗಂಡನಿಗೆ ಮುತ್ತು ಎಲ್ಲಿ ಕೊಡಬೇಕು ಅಂತ ಕೂಡ ಗೊತ್ತಿಲ್ವಾ? ಚಿಂತಿಸ್ಬೇಡ, ನಾನು ಕಲಿಸ್ತೀನಿ ಬಿಡು ಅನ್ನುತ್ತಾ ಆರಾಧ್ಯಳನ್ನು ಹಿಡಿದು ತನ್ನ ಮೇಲೆ ಸೆಳ್ಕೊಂಡು ತುಂಬ ಆಳವಾಗಿ ಮುತ್ತಿಟ್ಟ. ಅವನ ಮುತ್ತಿನ ಗಲಾಟೆಗೆ ಸ್ವಲ್ಪ ಹೊತ್ತು ಮೈಮರೆತು ಹೋಗಿ ಆರಾಧ್ಯ ಉಸಿರು ಭಾರವಾಗಲು ಅವನ ತುಟಿಗಳನ್ನ ಗಟ್ಟಿಯಾಗಿ ಕಚ್ತಾ ಆರಾಧ್ಯಳನ್ನು ಮತ್ತಷ್ಟಪ್ಕೊಂಡು ಸಿಕ್ಕಿದ ಕಡೆಯಲ್ಲೆಲ್ಲ ತನ್ನ ಗುರುತುಗಳನ್ನ ಮೂಡಿಸ್ತಾ. ಆ ಕಡಿತ ಶರೀರದಲ್ಲಿ ರಕ್ತ ಪರಿಚಲನೆ ವೇಗವಾಗಿ ಏನೋ ಒಂಥರ ತಲ್ಲಣ ಶುರುವಾಯಿತು. ಸ್ವಲ್ಪ ಹೊತ್ತಿಗೆ ಕಣ್ತೆರೆದ ಶ್ರಾವಣಿಗೆ ಅಧಿರಾಜ್ ಕಾಣಿಸ್ತಿರಲು. ನನ್ನ ಹೆಲ್ತ್ ಇಶ್ಯೂನಿಂದ ಅವನ ಜೊತೆ ಮಾತಾಡೋದಕ್ಕೂ ಆಗಲಿಲ್ಲ. ಆದರೂ ಇದೇನು ಕಾಯಿಲೆಯೋ, ಸಾಯೋದಕ್ಕೂ ಆಗ್ತಿಲ್ಲ, ಬದುಕೋದು ಆಗ್ತಿಲ್ಲ, ಯಾವಾಗಲೂ ಏನೋ ಒಂದು ತೊಂದರೆ, ಎಲ್ಲ ನನ್ನ ಹಣೆ ಬರ ಅಂತ ಕಣ್ಣೀರು ಹಾಕಿದ್ಲು. ಇವಾಗ ಹೇಗಿದೆ ಅಂತ ಗಾಬರಿಯಿಂದ ಕೇಳಿದ್ರು ವಿಕ್ರಮ್ ಮತ್ತು ವಸುಂಧರ. ಇಬ್ಬರ ಮುಖದಲ್ಲಿ ಕಾಣಿಸ್ತಿದ್ದ ಆತಂಕ ನೋಡಿ, ನನ್ನ ಕ್ಷಮಿಸಿ, ನಾನು ನಿಮ್ಮನ್ನು ತುಂಬ ಗಾಬರಿ ಪಡಿಸ್ತಿದ್ದೀನಿ ಅಂದ್ಲು. ನಿಜಕ್ಕೂ ನಿನ್ಗೆ ಏನಾಗಿದೆ ತಾಯಿ, ಯಾಕೆ ಪದೇ ಪದೇ ಹಾಸಿಗೆ ಹಿಡಿತೀಯಾ ಅಂತ ಕೇಳಿದ್ರು ವಸು. ಅವಳ ಕಡೆ ನೋಡ್ತಾ ಕಣ್ಣೀರು ಹಾಕಿ ಏನಂತ ಹೇಳಿ. ಆರಾಧ್ಯ ಮೇಲಿನ ಕೋಪದಿಂದ ಆಗ ನಂದೆ ಅಂತ ಹೇಳಿದ್ರೆ ನನ್ನ ಬೈತಾರೆ, ಆದರೆ ಇಬ್ಬರನ್ನ ಅಷ್ಟು ಹತ್ತಿರವಾಗಿ ನೋಡೋದು ನನ್ನಿಂದ ಆಗ್ತಿಲ್ಲ ಅಂತ ಬಾಧೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂದ್ಲು. ಸ್ವಲ್ಪ ಹೊತ್ತಿನ ನಂತರ ವಸು ಅಲ್ಲಿಂದ ಹೊರಟೋಗಿದ್ದರಿಂದ ಅವಳ ಕಡೆ ತೀಕ್ಷ್ಣವಾಗಿ ನೋಡ್ತಾ, ಅಧಿರಾಜ್ಗೆ ಇವಾಗ ಮದುವೆ ಆಗಿದೆ, ಮರೆತು ಬಿಡು, ಇವಾಗ ತಾನೇ ನೋಡಿದೆಯಲ್ಲ ತನ್ನ ಹೆಂಡತಿಯೊಂದಿಗೆ ಎಷ್ಟು ಹತ್ತಿರವಾಗಿದ್ದಾನೆ, ಇನ್ನೂ ಪ್ರಯತ್ನ ಪಟ್ಟು ನಿನ್ನ ಸಮಯ ವ್ಯರ್ಥ ಮಾಡ್ಕೊಳ್ಬೇಡ. ಹೇಗೆ ಮರೆಯೋದು ಅಧಿರಾಜ್ ಅಂದರೆ ನನಗೆ ಬಾಲ್ಯದಿಂದ ಎಷ್ಟು ಇಷ್ಟ ನಿನಗೆ ತಿಳಿಯಲ್ವಾ? ತಿಳಿದು ಕೂಡ ಇನ್ನೊಬ್ಬಳ ಮದುವೆ ಆದರೆ ಅಡ್ಡಿಪಡಿಸ್ದೆ ನೋಡಿ ಆನಂದಿಸಿದಿರಿ. ಮೇಲಾಗಿ ಆ ವಿಷಯ ನನಗೆ ಹೇಳಿದೆ ಬಚ್ಚಿಟ್ರಿದು ತಪ್ಪು ತಾನೇ? ಆ ವಿಷಯ ಹೇಳಿ ನೀನು ಆರೋಗ್ಯ ಹಾಳು ಮಾಡೋದು ಇಷ್ಟೇ ಅಲ್ಲದೆ ಸುಮ್ಮನಿದ್ದೆ ಅಷ್ಟೇ. ಅಧಿರಾಜ್ನ ಎದುರಿಸೋಷ್ಟು ಧೈರ್ಯ ಯಾರಿಗಿರುತ್ತಿಲ್ಲಿ ಅಂದ ವಿಕ್ರಮ್.